ನಮಸ್ಕಾರ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. 12 ರಾಶಿಗಳ ದಿನ ಭವಿಷ್ಯದ ಜೊತೆಗೆ ಶನಿ ದೋಷ ಇದ್ದವರು ಶನಿ ಪ್ರದೋಷ ಮಾಡಿಸೋದ್ರಿಂದ ಒಳ್ಳೇದಾಗುತ್ತಾ ತಿಳ್ಕೊಳ್ಳೋಣ. ಮತ್ತೊಮ್ಮೆ ರಾಶಿ ಭವಿಷ್ಯಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಆಧ್ಯಾತ್ಮಿಕ ಚಿಂತಕರು ಜೊತೆಗೆ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ರೇಣುಕಾರಾಧ್ಯ ಗುರುಜಿ ಇದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ರಾಶಿ ಭವಿಷ್ಯಕ್ಕೆ ಸ್ವಾಗತ. ಓಂ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗೂ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಚಿತ್ತಾ ನಕ್ಷತ್ರದ ಒಂದು ಭಾವದಲ್ಲಿ 3 ಗಂಟೆ 4 ನಿಮಿಷದವರೆಗೆ ಮಧ್ಯಾಹ್ನ 3 ಗಂಟೆ 4 ನಿಮಿಷದವರೆಗೆ ಚಂದ್ರನ ಸಂಚಾರ ಬಂದು ಚಿತ್ತಾ ನಕ್ಷತ್ರದಲ್ಲಿರುವಂಥದ್ದು. ತದನಂತರವಾಗಿ ಸ್ವಾತಿ ನಕ್ಷತ್ರದ ಸಂಚಾರ. ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸಂಗಾತಿಯಿಂದ, ಪಾಲುದಾರಿಕೆಯಿಂದ, ಸ್ನೇಹಿತರಿಂದ ಧನಾಗಮನವಾಗ್ತಕ್ಕಂಥದ್ದು, ಪ್ರೀತಿ ಪ್ರೇಮ ವಿಶ್ವಾಸಕ್ಕೆ ದ್ರೋಹವಾಗುವಂಥದ್ದು, ಮಕ್ಕಳ ಧೋರಣೆ ಅಥವಾ ದುರ್ನಡತೆಗಳು ಆತಂಕ ಮತ್ತು ಅಪಮಾನವನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ಮೇಷರಾಶಿನದ್ದಾಗಿರುವಂಥದ್ದು. ಓಂ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲವಾದರೂ ಕೂಡ ಎದುರಾಳಿಗಳಿಂದ ಅಥವಾ ಶತ್ರುಗಳಿಂದ ವೇದನೆಗಳಿಗೆ ಒಳಗಾಗುವಂಥದ್ದು, ಸ್ಥಿರಾಸ್ತಿ ವಾಹನದ ಪತ್ರ ಅಥವಾ ಆಭರಣ ಅಡವಿಟ್ಟು ಸಾಲ ಮಾಡುವಂಥ ಒಂದು ಆಲೋಚನೆಗಳು ಬರ್ತಕ್ಕಂಥದ್ದು, ಶೀತ ಕಫ ಗಂಟಲು ನೋವು ಸೋಂಕು ಗುಪ್ತವ್ಯಾಧಿಗಳು ಕಾಡುವಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ವೃಷಭ ರಾಶಿ ನೋಡೋದಾಗಿರುವಂಥದ್ದು. ಕುಲದೇವತೆಗೆ ಮಲ್ಲಿಗೆ ಹೂವಿನಿಂದ ಪೂಜೆನ ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಪ್ರೀತಿ ಪ್ರೇಮಕ್ಕೆ ಕುಟುಂಬಸ್ಥರಿಂದಲೇ ವಿರೋಧಗಳು ಎದುರಾಗುವಂಥ ಒಂದು ಆತಂಕ, ಅಲಂಕಾರಿಕ ವಸ್ತುಗಳ ಅಥವಾ ಸೌಂದರ್ಯವರ್ಧಕ ವಸ್ತುಗಳ ಖರೀದಿಗೆ ಮುಂದಾಗುವಂಥದ್ದು, ಅತಿಯಾದಂಥ ವಿಷಯಾಸಕ್ತಿಗಳು ಅಥವಾ ಭಾವನೆಗಳು ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು, ತುಪ್ಪವನ್ನು ದಾನವಾಗಿ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಕಟಕ ರಾಶಿ, ಮಹಿಳೆಯರಿಂದ ಸ್ನೇಹಿತರಿಂದ ಆರ್ಥಿಕ ನಷ್ಟವನ್ನು ಅನುಭವಿಸುವಂಥದ್ದು, ಗುಪ್ತ ವಿಷಯಗಳು ಬಯಲಾಗಿ ಸಮಸ್ಯೆಗಳನ್ನು ತರುವಂಥ ಒಂದು ಸಂಭವ, ಸ್ಥಿರಾಸ್ತಿ ಮತ್ತು ವಾಹನದಲ್ಲಿ ಮೋಸಗಳಾಗ್ತಕ್ಕಂಥದ್ದು ಅಥವಾ ಸ್ಥಿರಾಸ್ತಿ ವಾಹನವನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದು ಇವತ್ತಿನ ದಿವಸ ಈ ಕಟಕ ರಾಶಿಯನ್ನು ನೋಡುವಂಥದ್ದು. ರೇಷ್ಮೆ ಬಟ್ಟೆಯನ್ನು ಧರಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಗ, ಸ್ಥಳದಲ್ಲಿನ ಮಿತ್ರರು ದೂರವಾಗುವಂಥದ್ದು, ನೆರೆಹೊರೆಯವರಿಂದ ಬಂಧು ಬಾಂಧವರಿಂದ ಅಥವಾ ಬಂಧು ಬಾಂಧವರ ಮಹಿಳೆಯರಿಂದ ಸಮಸ್ಯೆಗಳು ಎದುರಾಗ್ತಕ್ಕಂಥ ಒಂದು ಸ್ಥಿತಿ, ವಿಕೃತ ಆಸೆ ಆಕಾಂಕ್ಷೆ ವಿಲಾಸಿ ಜೀವನಕ್ಕೆ ಬಲಿಯಾಗುವಂಥ ಒಂದು ವಾತಾವರಣ, ಮಕ್ಕಳ ಪ್ರೀತಿ ಪ್ರೇಮದ ವಿಷಯಗಳು ಸ್ವಲ್ಪ ನಿದ್ರಾಭಂಗವನ್ನು ಮಾಡಿಸ್ತಕ್ಕಂಥ ಒಂದು ಸ್ಥಿತಿ ಈ ಸಿಂಹರಾಶಿನದ್ದಾಗಿರುವಂಥದ್ದು. ನಿಂಬೆಹಣ್ಣಿನ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ದೂರದಲ್ಲಿರುವ ಸ್ನೇಹಿತರ ಆರ್ಥಿಕ ಲಾಭ, ಸ್ನೇಹಿತರಿಂದ ಆರ್ಥಿಕ ಲಾಭ ಮತ್ತು ಅನುಕೂಲವಾಗುವಂಥದ್ದು, ವಿದೇಶಗಳಲ್ಲಿ ದೂರ ಪ್ರದೇಶದಲ್ಲಿ ಉದ್ಯೋಗ ಲಾಭವಾಗುವಂಥದ್ದು, ಹೋಟೆಲ್ ಸ್ಟೇಷನರಿ ಬೇಕರಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬ್ಯೂಟಿ ಪಾರ್ಲರ್ ಸೌಂದರ್ಯವರ್ಧಕ ಅಥವಾ ಅಲಂಕಾರಿಕ ವಸ್ತುಗಳ ಉದ್ಯೋಗ ಅಥವಾ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಅನುಕೂಲದ ಒಂದು ಪ್ರಾಪ್ತಿ, ಉತ್ತಮ ಅವಕಾಶಗಳು ಬರುವಂಥ ಒಂದು ವಾತಾವರಣ ಇವತ್ತಿನೂ ಸಹ ಈ ಕನ್ಯಾ ರಾಶಿನದ್ದಾಗಿರುವಂಥದ್ದು. ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ ಗುರುಗಳೇ, ಇನ್ನು ಉಳಿದ 6 ರಾಶಿಗಳನ್ನ ಮುಂದಿನ ಇದರಲ್ಲಿ ನೋಡೋಣ. ಈಗ ಒಬ್ರು ಕಾಲರ್ ಇದ್ದಾರೆ, ಸುಂದರಿ ಅಂತ ಮಂಗಳೂರಿನಿಂದ. ಮೇಡಮ್ ನಮಸ್ತೆ. 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 ಓಕೆ, ಯಾರ ಬಗ್ಗೆ ಕೇಳಬೇಕು ಅಂತೀರಿ? ನನ್ನ ಬಗ್ಗೆನೇ ಹೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಆಯ್ತು. ನಮಸ್ತೆ ಗುರು. ನಮ ಶಿವಾಯ. 1 ರಿಂದ 12ರ ಒಳಗಡೆ ಒಂದು ಸಂಖ್ಯೆ ಹೇಳಿ. 6. ತುಂಬ ಒಳ್ಳೆಯತನವೂ ಇದೆ, ಎಲ್ಲ ರೀತಿಯಲ್ಲೂ ಅನುಕೂಲದ ಒಂದು ಭಾವವೂ ಇದೆ. ಆದರೆ ತನಗೇ ಬೆಳಕಿಲ್ಲ ಅನ್ನೋ ರೀತಿಯಾದ ಬೇರೆಯವ್ರಿಗೆಲ್ಲರಿಗೂ ಕೂಡ ಬೆಳಕನ್ನು ಕೊಡ್ತಾ ಇದ್ದೀರಿ. ತನಗೆ ಬೆಳಕಿಲ್ಲ ಅಂತಂದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಮತ್ತು ಅಪಮಾನವಾಗ್ತಕ್ಕಂಥದ್ದು. ಏನೇ ಮಾಡೋದಕ್ಕೋದ್ರೂ ಕೂಡ ನಿಮಗೆ ಅಪವಾದಗಳು ಮತ್ತು ಅಪಮಾನಗಳು ಬರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿ ಬರ್ತದೆ ಅಂತ ವಿಚಾರಗಳನ್ನು ತೋರಿಸ್ತಾ ಇದೆ. ಹೌದೋ ಅಲ್ವೋ? ಹೇಳಿ, ಏನಾಗಬೇಕಾಯ್ತು? ನಮ್ಗೊಂದು ಮನೆ ಕಟ್ಟಬೇಕಿತ್ತು, ಅದೇನು ಮುಂದುವರಿಲಿಕ್ಕೆ ಆಗುದಿಲ್ಲ. ಖಂಡಿತವಾಗಲೂ ಆಗತ್ತೆ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಇನ್ನೊಂದು ವರ್ಷದೊಳಗಡೆ ನಿಮ್ಮ ಮನೆ ಆಗುತ್ತೆ. ಶುಭವಾಗಲಿ.
ಧನ್ಯವಾದಗಳು ಮೇಡಮ್. ಈಗ ಶಿವರಾಜ್ ಕರೆ ಮಾಡಿದ್ದಾರೆ ಬಾಗಲಕೋಟೆಯಿಂದ. ಶಿವರಾಜ್ ಅವರೇ ಹೇಳಿ, ಯಾರ ಬಗ್ಗೆ ಕೇಳಬೇಕು ಅಂತೀರಿ? ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ಹಾಗಿದ್ರೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 3/12/2000. ಟೈಮ್ ಗೊತ್ತಾ? ಮಧ್ಯಾಹ್ನ 1:35 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಃ ಶಿವಾಯ. ಅವನು ವಿದ್ಯಾಭ್ಯಾಸ ಅದು ಕೇಳಬೇಕು. ಆಗಲಿ ಆಗಲಿ. ಈ ಜಾತಕದ ಪ್ರಕಾರವಾಗಿ ಶತಭಿಷ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಗುರು ವಕ್ರತ್ವ, ಶನಿ ವಕ್ರತ್ವ. ಲಗ್ನಾಂಶವನ್ನು ನೋಡಿದಾಗ ಉತ್ತರ ಭಾದ್ರಪದ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಯಾಕೋ ಕನ್ಫ್ಯೂಸ್ ಆಗ್ತಕ್ಕಂಥ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಒತ್ತಡವನ್ನು ಮಾಡ್ಕೊಳ್ತಕ್ಕಂಥದ್ದು. ಎರಡನೇದು, ಒಳ್ಳೆಯ ಬುದ್ಧಿವಂತಿಕೆ ಇದ್ರೂ ಕೂಡ ಈ ಜಾತಕ ನನಗೆಲ್ಲವೂ ಗೊತ್ತು ಅನ್ನೋ ರೀತಿಯಾದಂಥ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅನ್ನೋ ರೀತಿಯಲ್ಲಿ ಒಂದು ತೊಡಕನ್ನು ಮಾಡ್ಕೊಳ್ತೆ. ಅಂದ್ರೆ ಎಕ್ಸಾಮ್ ಹತ್ರ ಬಂದಾಗ ಹೆಚ್ಚಿನದಾಗಿ ಒತ್ತಡವನ್ನು ತೆಗೆದುಕೊಂಡು ಓದುವಂತ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡ್ತದೆ. ಹಾಗಾಗಿ ಅದೆಲ್ಲವುದರಿಂದ ಮುಕ್ತರಾಗದೆ ಅದೆಲ್ಲವನ್ನು ಕೂಡ ಬಿಡಿಸ್ತಕ್ಕಂಥದ್ರಿಂದ ಅಥವಾ ಮೊದಲಿಂದಲೇ ಪ್ರಿಪೇರ್ ಮಾಡಿಕೊಳ್ತಕ್ಕಂಥದ್ರಿಂದ ಈ ಜಾತಕ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗ್ತಕ್ಕಂಥ ಒಂದು ಸ್ಥಿತಿಯನ್ನ ತೋರಬಹುದು. ಒಂದು. ಎರಡನೇದಾಗಿ, ಪ್ರತಿ ಸೋಮವಾರ ದಿವಸ ಶಿವನ ದೇವಾಲಯದಲ್ಲಿ ಅಥವಾ ಶಿವನ ದೇವಸ್ಥಾನ ಶಿವನ ದರ್ಶನವನ್ನಾದ್ರೂ ಮಾಡಿಸ್ತಕ್ಕಂಥದ್ದು ಅಥವಾ ಶಿವನ ದೇವಸ್ಥಾನದಲ್ಲಿ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಿ ಈ ಜಾತಕದ ಕೈಯಲ್ಲಿ ಒಳ್ಳೆಯ ಆ ಒತ್ತಡಗಳಿಂದ ಈಚೆ ಬರ್ತದೆ. ಅವನು ಏನ್ ಮಾಡ್ತಾ ಇದ್ದಾನೆ ತಪ್ಪು ಅಂತಕ್ಕಂಥದ್ದು ಅವನಿಗೆ ಅರಿವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಶಿವರಾಜ್ ಅವರೇ. ಓಕೆ ಗುರುಗಳೇ, ಜಗನ್ನಾಥ್ ಅಂತ ಒಬ್ರು ಕಾಲ್ ಮಾಡಿದ್ದಾರೆ, ಮಾತನಾಡಿಸೋಣ. ನಮಸ್ತೆ ಜಗನ್ನಾಥ್ ಅವರೇ. ಜಗನ್ನಾಥ್ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ಸರಿ, ಡೇಟ್ ಆಫ್ ಬರ್ತ್, ಟೈಮು ಹೇಳಿ. ಡೇಟ್ ಆಫ್ ಬರ್ತ್ ಅಷ್ಟು ಸರಿ ಗೊತ್ತಿಲ್ಲ ಅಂತ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ. ಗುರುಗಳಿಗೆ 1ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 8 ಗುರುಗಳು. ಯಾವುದೂ ಕೂಡ ಬೆಳಕೇ ಕಂಡಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣ. 3 ವರ್ಷಗಳಾಗಿದೆ. ಉದ್ಯೋಗದಲ್ಲಿ ಪ್ರಗತಿಗಳು ಕಾಣ್ತಾ ಇಲ್ಲ, ಎಲ್ಲವೂ ಕುಂಠಿತವಾಗ್ತಾ ಇದೆ. ಕತ್ತಲ ಮನೆಯಲ್ಲಿ ಕುಳಿತಿರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿ ಬಂದಿದೆ ಅಂತ ಹೇಳ್ತದೆ ಈ ಜಾತಕಕ್ಕೆ. ಸ್ವಲ್ಪ ಸ್ನೇಹಿತರಿಂದ ಪ್ರೋತ್ಸಾಹ, ಒಳ್ಳೆ ಸಹಕಾರ ಸಿಗದೆ, ಆದರೆ ನೀವೇ ಮೇಲೆ ಬರೋದಿಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿ ಬರ್ತಾ ಇದೆ ಅಂತ ಹೇಳ್ತದೆ. ಮನಸ್ಸು ಅಂತಕ್ಕಂಥದ್ದು ಇತ್ತೀಚೆಗಂತೂ ಕೂಡ ಹತ್ತತ್ರ ಯಾವಾಗಲಿಂದ ಒಂದು 6 ತಿಂಗಳಿಂದ ಇತ್ತೀಚೆಗಂತೂ ಕೂಡ ಕೈ ಸೋತು ಬಿಟ್ಬಿಟ್ಟಿದ್ದೀರಿ. ನನ್ನ ಕೈಲಿ ಏನೋ ಆಗದೇ ಇಲ್ವೇನೋ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಹೌದೋ ಅಲ್ವೋ? ನೀವು ಹೇಳಿಲ್ಲ. ಹೇಳಿ, ಏನಾಗಿದೆ ಇದಕ್ಕೆ ಪರಿಹಾರ? ನಾನು ಒಂದು ಮನೆ ಕಟ್ಟಕ್ಕಾಗಿಲ್ಲ, ನಾನೊಂದು ಟೈಲರಿಂಗ್ ಮಾಡ್ತಾ ಇದ್ದೀನಿ. ನನಗನ್ಸಿದ ಪ್ರಕಾರ ನಿಮಗೆ ಮನೆ ಕಟ್ಟುವಂತ ಯೋಗ ಬರತಕ್ಕಂಥದ್ದು ನಿಮ್ಮ ಶ್ರೀಮತಿಯವರ ಹೆಸರ ಮೇಲೆ ಏನಾದರೂ ಪ್ರಯತ್ನ ಮಾಡಿದ್ರೆ ಮಾತ್ರ. ನಿಮಗೆ ಮನೆ ಕಟ್ಟುವಂತ ಯೋಗವಿಲ್ಲ ಈ ಜಾತಕಕ್ಕೆ. ನಿಮ್ಮ ಶ್ರೀಮತಿಯವರ ಹೆಸರಿನಲ್ಲಿ ಪ್ರಯತ್ನ ಮಾಡಿ, ಖಂಡಿತವಾಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಶುಭವಾಗಲಿ. ಧನ್ಯವಾದಗಳು. ವಿನೋದ್ ಕುಮಾರ್ ಅವ್ರು ಕರೆ ಮಾಡಿದ್ದಾರೆ. ವಿನೋದ್ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? 20/3/96. ಓಕೆ, ಸಮಯ? ಸಮಯ 5:05 ಬೆಳಿಗ್ಗೆ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ. ಗುರುಜಿ, ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಆಗಲಿ. ಈ ಜಾತಕದ ಪ್ರಕಾರವಾಗಿ ಉತ್ತರ ಭಾದ್ರಪದ ನಕ್ಷತ್ರದ ಜನನವಾಗಿರತಕ್ಕ ಗುರು ಸ್ವಕ್ಷೇತ್ರ ಲಗ್ನಾಂಶವನ್ನು ನೋಡಿದಾಗ ರಾಹು ನಕ್ಷತ್ರ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಇತ್ತೀಚೆಗೆ ಯಾಕೋ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಏನೋ ಬುದ್ಧಿ ಹಿಡ್ದಂಗೆ ಆಗ್ತಕ್ಕಂಥದ್ದು, ಯಾರೋ ಹಿಂದೆ ಫಾಲೋ ಮಾಡ್ಕೊಂಡ್ ಬಂದಂಗೆ ಆಗ್ತಕ್ಕಂಥದ್ದು, ಈ ರೀತಿನಲ್ಲಿ ಏನಾದ್ರು ಭಾಸವಾಗ್ತಾ ಇದೆಯಾ? ಹೌದು ಗುರುಜಿ. ಹೇಳಿ, ಏನಾಗ್ಬೇಕು? ಅದೇ ಗುರುಜಿ, ಮುಂದಿನ ಭವಿಷ್ಯ ಹೇಗಿದೆ ಇವಾಗ? ಖಂಡಿತ ಅನುಕೂಲವಿದೆ. ಯೋಚನೆ ಮಾಡ್ತಕ್ಕಂಥದ್ದು ಭಾಗ್ಯಾದಿ ಬಗ್ಗೆ ಭಾಗ್ಯಸ್ಥಾನವನ್ನು ನೋಡ್ತಾ ಇರ್ತಕ್ಕಂಥದ್ದು. ಆದರೆ ಈ ಜಾತಕ್ಕೆ ಭಾಗ್ಯೋದಯ ಬರ್ತಕ್ಕಂಥದ್ದೇ ಮದುವೆಯಾದ ನಂತರವಾಗಿ ಅಂತ ಹೇಳ್ತದೆ. ಮದುವೆಯಾದ ನಂತರ ಅಲ್ಲಿಯವರೆಗೂ ಕೂಡ ಈ ಜಾತಕ್ಕೆ ಭಾಗ್ಯೋದಯ ಸಿಗತಕ್ಕಂಥ ಸಂಭವಗಳು ಕಡಿಮೆ. ಮದುವೆಯಾದ ನಂತರವಾಗಿ ನಿನ್ನ ಅದೃಷ್ಟವೇ ಚೇಂಜ್ ಆಗಿಬಿಡ್ತದೆ. ಆ ತಾಯಿ, ಮಹಾತಾಯಿ ನಿನ್ನ ಬಾಳಿಗೆ ಯಾವಾಗ ಬರ್ತಾಳೋ ಆಗ ನಿನಗೆ ಬೆಳಕು. ಶುಭವಾಗಲಿ. ಗುರುಗಳೇ, ತುಲಾರಾಶಿಯಿಂದ ಮೀನರಾಶಿಯವರೆಗಿನ ದಿನ ಭವಿಷ್ಯವನ್ನು ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ಸಹ ವಿಶೇಷವಾಗಿ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಅನಿರೀಕ್ಷಿತವಾಗಿ ಉದ್ಯೋಗ, ಉದ್ಯಮ, ಮಿತ್ರರ ಭೇಟಿಯಾಗುವಂಥದ್ದು, ಭಾವನೆ, ಆಸೆ, ಆಕಾಂಕ್ಷೆ, ಕಲ್ಪನೆಗಳಲ್ಲಿ ವಿಹರಿಸ್ತಕ್ಕಂಥ ವಾತಾವರಣ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ ಕಾರ್ಯಕರ್ತವ್ಯಗಳಲ್ಲಿ ಅನುಕೂಲವಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ಈ ತುಲಾರಾಶಿಯನ್ನು ನೋಡುವಂಥದ್ದು. ಸುಮಂಗಳಿಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು
ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಸಂಘಾತಿಯಿಂದ ಸಮಸ್ಯೆಗಳು, ಆಕಸ್ಮಿಕ ಅವಘಡಗಳಾಗ್ತಕ್ಕಂಥದ್ದು, ಪ್ರಯಾಣದಿಂದ ಅತಿ ಆಸೆಗಳಿಂದ ನಷ್ಟ ಮತ್ತು ಸಂಕಷ್ಟವನ್ನು ಅನುಭವಿಸುವಂಥ ಸ್ಥಿತಿ, ಉದ್ಯೋಗ ಸ್ಥಳದಲ್ಲಿನ ಒಂದು ಸ್ಥಿತಿ ಸಂಶಯಗಳಿಂದ ಅಪಮಾನಗಳಾಗ್ತಕ್ಕಂಥ ವಾತಾವರಣ ಇವತ್ತಿನ ದಿವಸ ಈ ವೃಶ್ಚಿಕ ರಾಶಿ ನೋಡ್ತಾಗಿರುವಂಥದ್ದು. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಒಂದು ಮಂತ್ರವನ್ನು ಜಪಿಸೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಅನಾರೋಗ್ಯ ಸಮಸ್ಯೆಗಳು, ಆತಂಕಕ್ಕೀಡು ಮಾಡುವಂಥದ್ದು, ಸಾಲಬಾಧೆಗಳು, ಶತ್ರುಕಾಟಗಳು, ಭವಿಷ್ಯದ ಬಗ್ಗೆ ಚಿಂತೆಗೀಡು ಮಾಡುವಂಥ ಒಂದು ವಾತಾವರಣ, ಸಂಘಾತಿಯ ಬಂಧಗಳಿಂದ ಲಾಭವಾಗ್ತಕ್ಕಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ಧನುಸ್ಸು ರಾಶಿ ನೋಡೋದಾಗಿರುವಂಥದ್ದು. ಓಂ ಕ್ಲೀಂ ಋಣರೋಗ ನಿವಾರಣಾಯ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಅನಿರೀಕ್ಷಿತವಾಗಿ ಪ್ರೀತಿಯ ಬಲೆಯಲ್ಲಿ ಸಿಲುಕುವಂಥದ್ದು, ಉದ್ಯೋಗದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಉತ್ತಮ ಹೆಸರನ್ನು ಗಳಿಸುವಂಥ ವಾತಾವರಣ, ಮಕ್ಕಳಿಗಾಗಿ ದೇವತಾ ಕಾರ್ಯಗಳಿಗಾಗಿ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು, ತುಳಸಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ಳತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಮಕ್ಕಳು ಸ್ಥಿರಾಸ್ತಿ ಮತ್ತು ವಾಹನ ಅಭಿಲಾಷೆ ವ್ಯಕ್ತಪಡಿಸ್ತಕ್ಕಂಥದ್ದು, ಪ್ರಯಾಣದಲ್ಲಿ ಶತ್ರುಕಾಟ ಮತ್ತು ಅವಘಡಗಳು ಎದುರಾಗ್ತಕ್ಕಂಥ ವಾತಾವರಣ, ತಂದೆಯಿಂದ ಅನುಕೂಲ ಮತ್ತು ಉನ್ನತ ಉದ್ಯೋಗ ಯೋಗವನ್ನು ಪ್ರಾಪ್ತಿಯಾಗ್ತಕ್ಕಂಥದ್ದು ಅಥವಾ ವಿದ್ಯಾಯೋಗವೂ ಪ್ರಾಪ್ತಿಯಾಗ್ತಕ್ಕಂಥ ಸ್ಥಿತಿ ಇವತ್ತಿನ ದಿವಸ ಈ ಕುಂಭರಾಶಿ ನೋಡ್ದಾಗಿರುವಂಥದ್ದು. ಶ್ರೀ ಮಹಾಲಕ್ಷ್ಮಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಮೀನರಾಶಿ, ಮಕ್ಕಳಿಂದ ಆಕಸ್ಮಿಕ ಅವಘಡಗಳಾಗ್ತಕ್ಕಂಥದ್ದು, ನೋವನ್ನು ಅನುಭವಿಸುವಂಥ ವಾತಾವರಣ, ನೆರೆಹೊರೆಯವರೊಂದಿಗೆ ಬಂಧುಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ತಕ್ಕಂಥದ್ದಕ್ಕೆ ಮುಂದಾಗುವಂಥದ್ದು, ವಿಚ್ಛೇದನ ಕೇಸುಗಳು ಅಥವಾ ಸ್ಥಿರಾಸ್ತಿ ಅಥವಾ ಕಲಹಗಳು ಉತ್ಪತ್ತಿ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ತನ್ನ ಆಯುಷ್ಯಕ್ಕೆ ಕುತ್ತು ಬಂದಿದೆ ಅಂತಕ್ಕಂಥ ಒಂದು ರೀತಿಯಾದಂಥ ವಾತಾವರಣಗಳು ಸೃಷ್ಟಿಯಾಗ್ತಕ್ಕಂಥದ್ದು, ವೇದಾಂತ ಅಥವಾ ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ತನ್ನ ಆಯುಷ್ಯ ಎಷ್ಟಿದೆ ಅನ್ನೋ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ಒಂದು ಸ್ಥಿತಿ ಈ ಮೀನರಾಶಿ ನೋಡೋದಾಗಿರುವಂಥದ್ದು. ಓಂ ಶ್ರೀ ರಾಜರಾಜೇಶ್ವರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ, ಶಿವಮೊಗ್ಗದಿಂದ ಲಕ್ಷ್ಮಿ ಅವ್ರು ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ, ಹೇಳಿ ಯಾರ ಬಗ್ಗೆ ಕೇಳಬೇಕು? ಮೇಡಮ್ ನಮ್ಮ ತಮ್ಮ ಅವ್ರ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 7/3/1993. ಸಮಯ ಬಂದ್ಬಿಟ್ಟು ಮೇಡಮ್ 9:30 10 ಗಂಟೆ ಒಳಗಡೆ ಪರ್ಫೆಕ್ಟ್ ಇದೆ ಅಂತ ಹೋಗ್ತೀವಿ. ಬೆಳಗ್ಗೆನಾ ರಾತ್ರಿನಾ? ಬೆಳಿಗ್ಗೆ 9:30 10 ಗಂಟೆ ಒಳಗಡೆ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ. ನಮಸ್ತೆ ಗುರುಜಿ. ಒಂದು ವಿಶೇಷತಾಯಿ, ಮೊದಲನೇದಾಗಿ ಜನ್ಮ ಸಮಯ ಮತ್ತು ಜನ್ಮ ದಿನಾಂಕ ಬಹಳ ಮುಖ್ಯ. ಕಾರಣ ಏನಂತಂದರೆ, ಜನ್ಮ ಸಮಯ ಮತ್ತು ಜನ್ಮ ದಿನಾಂಕಗಳಿದ್ದರೆ ಇಂತಹ ಸಮಯಕ್ಕೆ ಅವರ ಕಾರ್ಯಗಳಾಗ್ತದೆ, ಅಥವಾ ಇಂತಹ ಸಮಯಕ್ಕೆ ಅವರ ವಿವಾಹಗಳಾಗ್ತದೆ, ಇಂತಹ ಸಮಯಕ್ಕೆ ಅವರು ವಿದ್ಯಾಯೋಗ ಪ್ರಾಪ್ತಿ ಆಗುತ್ತೆ, ಇಂತಹ ಸಮಯಕ್ಕೆ ಉದ್ಯೋಗ ಯೋಗ ಪ್ರಾಪ್ತಿ ಯಾವುದೇ ಆಗ್ಬೋದು, ಯಾವುದೇ ವಿಚಾರಗಳಾಗ್ಬೋದು, ಇಂತಹ ದಿವಸವೇ ಆಗುತ್ತೆ ಅಂತಕ್ಕಂಥದ್ದು ನಿಖರ ಮಾಹಿತಿಯನ್ನು ಆ ಜಾತಕ ಕೊಡ್ತವೆ. ಹಾಗಾಗಿಯೇ ನಾನು ಜನ್ಮ ಸಮಯ ಮತ್ತು ಜನ್ಮ ದಿನಾಂಕ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಫಲಗಳಲ್ಲೂ ಕೂಡ ವ್ಯತ್ಯಾಸಗಳಾಗ್ತದೆ. ಹಾಗಾಗಿ ಜನ್ಮ ಸಮಯ ಅಂತಕ್ಕಂಥ ಬಹಳ ಮುಖ್ಯ. ಆದರೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಸಮಯದ ಆಧಾರದ ಮೇಲೆ 9:30 ಅಂತಕ್ಕಂಥದ್ದು ಹೇಳಿರೋದ್ರಿಂದ ಈ ಜಾತಕ ಜನನವಾಗಿರ್ತಕ್ಕಂಥದ್ದು ಮಕಾ ನಕ್ಷತ್ರದ ಜನನವಾಗಿದೆ. ಗುರು ವಕ್ರತ್ವವನ್ನು ಹೊರತಕ್ಕಂಥದ್ದು, ಶುಕ್ರ ಉಚ್ಚತ್ವ ಲಗ್ನಾಂಶವನ್ನು ನೋಡಿದಾಗ ಬರಡೈ ನಕ್ಷತ್ರದ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಇತ್ತೀಚೆಗೆ ಅಂತರೂ ಹತ್ತತ್ರ ಸುಮಾರು 5-6 ತಿಂಗಳಿಂದ ಇತ್ತೀಚೆಗಂತೂ ಕೂಡ ವಿಪರೀತ ಕೋಪ, ವ್ಯಗ್ರನಾಗ್ತಕ್ಕಂಥದ್ದು, ಅವನು ಏನು ಅಂತಕ್ಕಂಥದ್ದನ್ನು ಅವನೇ ಅರ್ಥ ಮಾಡ್ಕೊಳ್ಳದೇ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು, ವಿಪರೀತ ಆತರ, ಸಿಟ್ಟು, ಸೆಡವು, ಕೋಪ ಇದೆಲ್ಲವೂ ಕೂಡ ಈ 6 ತಿಂಗಳಿಂದ ಅಂತೂ ವಿಪರೀತವಾಗ್ಬಿಟ್ಟಿದೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೌದು ಗುರುಜಿ. ಹೇಳಿ, ಏನಾಗಬೇಕು? ಅವನ್ ಮುಂದಿನ ಭವಿಷ್ಯದಲ್ಲಿ ಹೇಗಿರ್ತಾನೆ ಅಂತ ತಿಳ್ಕೊಬೇಕಾಗಿತ್ತು. ವಿಪರೀತ ರಾಜಯೋಗದಲ್ಲಿರ್ತಕ್ಕಂಥ ಒಂದು ಶುಕ್ರನ ಸ್ಥಿತಿಗತಿಗಳು ನಿರ್ಮಾಣವಾಗಿ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಈ ಜಾತಕಕ್ಕೆ ಲಗ್ನಾಧಿಪತಿಯೇ ಬಲಯುತನಾಗಿ ತೃತೀಯ ಸ್ಥಿತನಾಗಿ ಕುಳಿತಿರ್ತಕ್ಕಂಥದ್ರಿಂದ ಸಾಮಾನ್ಯಕ್ಕೆ ಲಾಭಾಂಶಯುತನಾಗಿರ್ತಕ್ಕಂಥ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಿಂದ ಇವನು ಲಾಭವನ್ನು ಮಾಡಿಕೊಳ್ಳಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ಇರ್ತಕ್ಕಂಥದ್ರಿಂದ ಅದಕ್ಕೂ ಕೂಡ ಬ್ರೇಕು, ಅಡೆತಡೆಗಳು ಆತ್ರ ಬಿದ್ದು ಎಲ್ಲವನ್ನೂ ಕಳ್ಕೊಳ್ತಾನೆ. ಕೊನೆಗಾಲದಲ್ಲಿ ಇನ್ನೇನು ಮುಳುಗಿ ಹೋಗಬೇಕು ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಸ್ಥಿತಿ ಇದೆ. ಯೋಚನೆ ಮಾಡ್ತಕ್ಕಂಥ ಬೇಡ. ಪ್ರತಿ ಮಂಗಳವಾರ ದಿವಸ ದುರ್ಗಾ ಪರಮೇಶ್ವರ ದೇವಸ್ಥಾನ ಅಥವಾ ದುರ್ಗಾ ಪರಮೇಶ್ವರ ದೇವಸ್ಥಾನ ಇಲ್ಲ ಅಂದರೆ ಅಲ್ಲೆಲ್ಲಾದರೂ ಅಮ್ಮನವರ ದೇವಸ್ಥಾನವಿದ್ರೆ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡೋದಕ್ಕೆ ಹೇಳಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಶುಭವಾಗಲಿ. ಕುಶಾಲ್ ನಗರದಿಂದ ರೇಖಾ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳ್ತೀರಾ? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಸರಿ, ಹಾಗಿದ್ರೆ ಡೇಟ್ ಆಫ್ ಬರ್ತ್ ಹೇಳಿ.
ಹಾಂ ಡೇಟ್ ಆಫ್ ಬರ್ತ್ ಹೇಳಿ. 30/7/1971. ಸಮಯ 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 ಒಂದು ನಿಮಿಷ, ಸಮಯ ಗೊತ್ತಿಲ್ಲ ಮ್ಯಾಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ. ಸ್ವಾತಿ ನಕ್ಷತ್ರ. ನಮಃ ಶಿವಾಯ. ಹಾಂ ಹಾಂ ನಮಃ ಶಿವಾಯ. ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ದಯವಿಟ್ಟು ಹೇಳ್ತಕ್ಕಂಥದ್ದಿಷ್ಟೇ, ಸಮಯವನ್ನು ವೇಸ್ಟ್ ಮಾಡಬೇಡಿ. ಒಂದೊಂದು ಸೆಕೆಂಡ್ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಜಾಗರೂಕತೆಯಿಂದ ವರ್ತಿಸಬೇಡಿ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 10. ಈ ಜಾತಕದ ಪ್ರಕಾರವಾಗಿ ನೋಡಿದಂಥ ಒಂದು ಸಂದರ್ಭದಲ್ಲಿ ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು ಉಚ್ಚಂಗತ ಸ್ಥಿತನಾಗಿರ್ತಕ್ಕಂಥದ್ದು, ಉಚ್ಚಂಗತ ಸ್ಥಿತನಾಗಿ ಕುಳಿತಿರ್ತಕ್ಕಂಥದ್ದು ಲಗ್ನಾಂಶ. ಆತ್ರ, ಸಿಟ್ಟು, ಸೆಡವು, ಕೋಪ, ಪರಿವರ್ತನಾ ಯೋಗದಲ್ಲಿರ್ತಕ್ಕಂಥ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳಿದೆ. ಆದರೆ ಈ 6 ತಿಂಗಳಿಂದ ಇತ್ತೀಚೆಗಂತೂ ಕೂಡ ಹಣಕಾಸಿನ ವ್ಯವಹಾರ ಅಂತಕ್ಕಂಥದ್ದು ಸ್ತಬ್ಧವಾಗಿದೆ, ನಿಂತು ಹೋಗಿದೆ. ಬರಬೇಕಾಗಿರ್ತಕ್ಕಂಥದ್ದು ಬರ್ತಾ ಇಲ್ಲ, ಯಾವುದೂ ಎಕ್ಸ್ಟ್ರಾ ದುಡಿಮೆಗಳು ಬರ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೌದು ಗುರುಜಿ, ಅಲ್ಲಿ ಏನ್ ಕೆಲಸಗಳು ಆಗ್ತಾ ಇಲ್ಲ. ನಾವು ಒಂದು ಜಾಗ ತಗೊಬೇಕು ಅಂತಿದೆ, ಅದು ಅರ್ಧದಲ್ಲಿ ನಿಂತೋಗಿದೆ. ವ್ಯವಹಾರಗಳೆಲ್ಲ ಸರಿಯಾಗಿ ಆಗ್ತಾ ಇಲ್ಲ. ಕಷ್ಟವಿದೆ ತಾಯಿ, ಏನ್ ಮಾಡೋದು ಅಂತ. ಆ ಜಾಗ ಸಿಗುವಂಥದ್ದು ಕಷ್ಟವಿದೆ. ಆ ಜಾಗ ಸಿಗುವುದಿಲ್ಲ ನಿಮಗೆ. ದಯವಿಟ್ಟು ಅದನ್ನ ಕೈ ಬಿಡ್ತಕ್ಕಂಥದ್ದು ಬಹಳ ಒಳಿತು. 1. 2ನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇನೋ ಸ್ವಲ್ಪ ಸಮಸ್ಯೆಗಳಲ್ಲಿದೆ, ಆ ಜಾಗದ ತಂಟೆಗೆ ಹೋಗ್ಬೇಡಿ, ಬಿಟ್ಟುಬಿಡಿ. ಬಿಡೋದ್ರಿಂದ ಬಹಳ ಒಳಿತಿರ್ತದೆ. ಜಾಗ ನೋಡೋದಕ್ಕೆ ಚೆನ್ನಾಗಿದೆ ಅಷ್ಟೇ, ಅದರಿಂದ ಸಮಸ್ಯೆಗಳು ಜಾಸ್ತಿಯಾಗಿ ಉತ್ಪತ್ತಿ ಆಗ್ತದೆ. ಆ ಜಾಗದ ಇದರಿಂದ ಬಿಟ್ಬಿಡಿ. 1. 2ನೇದಾಗಿ 3 ಕ್ಷೇತ್ರಗಳಿಗೆ ದರ್ಶನ ಕೊಡ್ತಕ್ಕಂಥದ್ದು. 1 ಘಾಟಿ ಸುಬ್ರಹ್ಮಣ್ಯ, ಇನ್ನೊಂದು ಕುಕ್ಕೆ ಸುಬ್ರಹ್ಮಣ್ಯ, ಇನ್ನೊಂದು ಪಾವಗಡ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಸುಬ್ರಹ್ಮಣ್ಯ ಕ್ಷೇತ್ರವಿದೆ. ಆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ 3 ಕ್ಷೇತ್ರಕ್ಕೆ ಆದಿ ಮಧ್ಯ ಅಂತ್ಯ ಅಂತಕ್ಕಂಥದ್ದು. ಆ 3 ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡೋದಕ್ಕೆ ಹೇಳಿ, ನಿಮ್ಮ ಸಮಸ್ಯೆಗಳೇ ಮುಕ್ತಿ ಸಿಗುತ್ತೆ. ಶುಭವಾಗಲಿ. ಗುರುಗಳೇ ಆಗ್ಲೇ ಹೇಳಿದ ಹಾಗೆ ಶನಿ ದೋಷ ಇದ್ದವರು ಶನಿ ಪ್ರದೋಷ ಮಾಡಿಸ್ಬೇಕು ಅಂತ ಬಹಳಷ್ಟು ಮಂದಿ ಹೇಳ್ತಾರೆ. ಇದರಿಂದ ಏನಾದರೂ ಲಾಭಗಳಾಗಬಹುದಾ? ನೀವು ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕಾಗುತ್ತೆ? ಖಂಡಿತ. ಸಾಮಾನ್ಯವಾಗಿ ಸಪ್ತಮ ಶನಿ ಕಾಟಗಳಿರ್ತಕ್ಕಂಥವ್ರು, ಅರ್ಧಾಷ್ಟಮಿ ಶನಿ ಕಾಟಗಳಿರ್ತಕ್ಕಂಥವ್ರು, ಅಷ್ಟಮ ಶನಿ ಕಾಟಗಳಿರ್ತಕ್ಕಂಥದ್ದು, ಇನ್ನೇನು ಪ್ರವೇಶ ಆಗ್ತಾ ಇದೆ ಧನುಸ್ಸು ರಾಶಿಗೆ ಜನ್ಮ ಶನಿ. ಇಷ್ಟೂ ಸಮಸ್ಯೆಗಳಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಆ ಶನಿ ಕಾಟ ಅಂದ್ರೇ ನಡುಗಿ ಹೋಗಬೇಕು, ಬಿಕಾರಿಗಳನ್ನು ಮಾಡಿಬಿಡ್ತಾರೆ. ಏಕೆಂದರೆ ಅದು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ನಡವಳಿಕೆಗಳಿದ್ದದ್ದೇ ಆದಂಥ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆಗಳು ಬರೋದಕ್ಕೆ ಬಿಡೋದಿಲ್ಲ. ಆದರೆ ನಮ್ಮ ನಡವಳಿಕೆಗಳಾಗ್ಬೋದು, ನಮ್ಮ ಒಂದು ಸಂಪಾದನೆಯ ಮಾರ್ಗಗಳಾಗ್ಬೋದು, ಇದ್ಯಾವೆಲ್ಲವೂ ಕೂಡ ಅನಾಚಾರವಾಗಿದ್ದಾಗ ಬಿಡೋದಿಲ್ಲ. ಬೆನ್ನು ಬಿಡದೆ ಕಾಡ್ತದೆ, ಬೆನ್ನು ಬಿಡದೆ ನಿಮ್ಮನ್ನು ಬಗ್ಗು ಬಡಿದು ಬಿಸಾಕ್ತದೆ. ಸಾಕಪ್ಪ ಸಾಕು, ಈ ಜೀವನ, ಈ ಜನ್ಮವೇ ಸಾಕು ಅನ್ನೋ ರೀತಿಯಾದಂಥ ಸ್ಥಿತಿಗೆ ತಂದು ನಿಲ್ಲಿಸಿಬಿಡ್ತದೆ ಆ ಶನಿ ಕಾಟ ಅಂತಕ್ಕಂಥದ್ದು. ಆ ಸಂಕಷ್ಟಗಳಿಂದ ಮುಕ್ತ ಆಯಿತು, ಮಾಡಿದ್ದು ಮಾಡಿ ಆಗೋಯ್ತು, ಅಥವಾ ಯಾವುದೋ ಗೊತ್ತಿದ್ದಲ್ಲದೆಯೋ ಅಹಂಭಾವದಿಂದಲೋ ಹೀಗೆ ನಡೀತದೆ ಅನ್ನೋ ರೀತಿಯಾದ ದುರಹಂಕಾರದಿಂದಲೋ, ಅಥವಾ ನನ್ನದೇ ಎಲ್ಲವೂ ಅನ್ನೋ ರೀತಿಯಾದಂಥ ಸ್ಥಿತಿಯಿಂದಲೋ, ಅಥವಾ ನಾನೇ ಎಲ್ಲ ಅನ್ನೋ ರೀತಿಯಾದಂಥ ವಾತಾವರಣದಿಂದಲೋ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀರಿ. ಆ ತಪ್ಪುಗಳಿಗೆ ಪ್ರಾಯಶ್ಚಿತ್ತವಾಗಬೇಕಲ್ಲ, ಆ ಪ್ರಾಯಶ್ಚಿತ್ತಕ್ಕೆ ಸುಲಭ ಮಾರ್ಗ ರಾಮಬಾಣವಾಗಿರ್ತಕ್ಕಂಥದ್ದು ಶನಿ ಪ್ರದೋಷ. ಇವತ್ತಿನ ದಿವಸ ಶನಿ ಪ್ರದೋಷವಿರ್ತಕ್ಕಂಥದ್ದು. ಗೋಧೂಳಿಯ ಒಂದು ಸಮಯದಲ್ಲಿ ಆ ಶಿವಯ್ಯನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿದೆ. ತದನಂತರವಾಗಿ ತೈಲಾಭಿಷೇಕ ಅಂದರೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ರಿಂದ ಸರ್ವ ಸಂಕಷ್ಟಗಳಿಂದಲೂ ಕೂಡ ಬರ್ತಕ್ಕಂಥ ಶನಿಯ ದೃಷ್ಟಿ ಜಾತಕದಲ್ಲಾಗ್ಬೋದು. ಜಾತಕದಲ್ಲಿ ಸಾಮಾನ್ಯವಾಗಿ ಶನಿಯ ದಶಾಭುಕ್ತಿ ಬಂದ್ರೆ, ಶನಿ ದಶಾಭುಕ್ತಿ ಬಂದಾಗ ಕೋಟ್ಯಾಧಿಪತಿ ಕರೋಡ್ಪತಿಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಜಾತಕದಲ್ಲಿ. ನನ್ನ 16-17 ವರ್ಷದ ಒಂದು ವೃತ್ತಿಯ ಜೀವನದಲ್ಲಿ ನಾವು ನೋಡಿರ್ತೀವಿ. ಆದರೂ ಕೂಡ ಕೆಲವರಿಗಂತೂ ಕೂಡ ದುಸ್ವಪ್ನವಾಗಿ ಕಾಡಿಬಿಡ್ತದೆ. ಯಾವುದೂ ಕೂಡ ಏಳಿಗೆ ಆಗೋದಿಲ್ಲ. ಎಲ್ಲವೂ ಕೂಡ ನಿಂತ ಸ್ಥಿತಿನಲ್ಲಿ ನಿಂತ್ಕೊಳ್ತಕ್ಕಂಥದ್ದು, ಕೋರ್ಟ್ ಕೇಸ್ಗಳಿಗೆ ಅಲೆದಾಡ್ತಕ್ಕಂಥದ್ದು. ಬರೀ ಕೋರ್ಟ್ ಕೇಸು. ಯಾವುದೋ ಒಂದಕ್ಕೆ ಇನ್ವೆಸ್ಟ್ ಮಾಡ್ತೀರಿ, ಅದಕ್ಕೆ ಶನಿ ದೃಷ್ಟಿ ಇರ್ತದೆ. ಅಥವಾ ಯಾವುದೋ ಒಂದು ಜಮೀನಿಗೆ ಇನ್ವೆಸ್ಟ್ ಮಾಡಿರ್ತೀವಿ, ನಿಮ್ಮ ಜಾತಕದಲ್ಲಿ ಶನಿ ದೃಷ್ಟಿ ಇರ್ತದೆ. ಎಳ್ಕೊಂಡು ಹೋಗ್ಬಿಡ್ತದೆ. ನೀವು ಸಂಪಾದನೆ ಮಾಡಿದ್ದೆಲ್ಲವೂ ಕೂಡ ಅದರೊಳಗೆ ಹಾಕಿ ನಿಮ್ಮ ದಾರಿದ್ರ್ಯತನ ಹಾಗೆ ಹುಡುಕೊಳ್ತಕ್ಕಂಥದ್ದು. ಹಾಗೆ ಬರಿಗೇರಿಯಲ್ಲ, ನಿಮ್ಮ ದಾರಿದ್ರ್ಯತನ ಹೋಗೋದಿಲ್ಲ, ನೀವು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗೋದಿಲ್ಲ. ಇದೆಲ್ಲವೂ ಕೂಡ ಅನುಭವಿಸ್ತಾ ಇದ್ದೀರಿ ಅಂತಂದರೆ ಇವತ್ತಿನ ದಿವಸ ಶತಸಿದ್ಧವಾಗಿ ಶಿವನ ದೇವಾಲಯಕ್ಕೆ 4:15 6 ಗಂಟೆಯ ಒಳಗಡೆ ಹೋಗಬೇಕು. ಅಥವಾ 6 ಗಂಟೆ ಮಾಡ್ತಕ್ಕಂಥ ಪ್ರದೋಷಗಳು ಅಷ್ಟೊಂದು ಶುಭವೂ ಅಲ್ಲ.
6 ಗಂಟೆ ಮೇಲೆ ಪ್ರದೋಷವನ್ನು ಮಾಡಿದ್ರೂ ಕೂಡ ಪ್ರಯೋಜನವೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. 4:15 6 ಗಂಟೆ ಒಳಗಡೆ ಯಾರು ಅಭಿಷೇಕವನ್ನು ಮಾಡ್ತಾರೋ, ಯಾವ ದೇವಸ್ಥಾನದಲ್ಲಿ ಪೂಜೆಗಳಿಂದ ನಡೀತಾ ಇದೆಯೋ, ಯಾವ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ನಡೀತಾ ಇರ್ತದೋ ಆ ಸಮಯದಲ್ಲಿ ಹೋಗ್ಬಿಟ್ಟು ನೀವು ರುದ್ರಾಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಅದು ಯಾವುದೂ ಸಾಧ್ಯವಿಲ್ಲ, ನಿಮ್ಮ ಕೈಲಾದಂಥ ರೀತಿಯಲ್ಲಿ ಒಂದು ಸ್ವಲ್ಪ ಎಳ್ಳೆಣ್ಣೆನಾದರೂ ಕೂಡ ಭಗವಂತನಿಗೆ ಅರ್ಪಿಸಿ. ನಿಮ್ಮ ಎಲ್ಲ ದಾರಿದ್ರ್ಯತನಗಳು ಹೊರಟೋಗ್ಬಿಡ್ತದೆ. ನೀವು ಸಂಕಷ್ಟಗಳಿಂದ ಮುಕ್ತರಾಗೋದಕ್ಕೆ, ಶನಿ ಭುಕ್ತಿಯಿಂದ ಅಥವಾ ಶನಿ ದೃಷ್ಟಿಯಿಂದ, ಶನಿದೋಷಗಳಿಂದ ಮುಕ್ತರಾಗೋದಕ್ಕೆ ರಾಮಬಾಣವಾಗಿ ನಿಮಗೆ ವರ್ಕ್ ಕೊಡ್ತದೆ. ಶುಭವಾಗಲಿ. ಓಕೆ, ಶನೇಶ್ವರ ದೋಷ ಹೇಗೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು, ಶಾಂತಿ ಮಾಡೋದು ಅಂತ ತಿಳ್ಕೊಂಡ್ರಿ. ಈಗ ಗುರುಜಿಯನ್ನ ಭೇಟಿ ಮಾಡಬೇಕು ಅಂದ್ರೆ ಈ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 96. ದೂರವಾಣಿ ಸಂಖ್ಯೆ ಹೀಗಿದೆ: 9972737119. ಮಗದೊಂದು ನಂಬರ್ 9686869938. ಗುರುಗಳೇ, ಇವತ್ತಿನ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ರಿ, ಜೊತೆಗೆ ಶನೇಶ್ವರನ ಶಾಂತಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಶುಭವಾಗಲಿ. ಓಕೆ, ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ.